ಸ್ವಲ್ಪ ಒಂಚೂರು ರಫ್ ಆಗೋಯ್ತು. ಅಂದರೆ ವಿತಿನ್ ಅದು 30 ಸೆಕೆಂಡ್ಸಲ್ಲಿ ನನಗೆ ಗೊತ್ತೇ ಇಲ್ಲ ಈ ಥರ ಅವರು ಫೋನ್ ಮಾಡಿ ಕೊಡ್ತಾರಂತ. 30 ಸೆಕೆಂಡ್ಸಲ್ಲಿ ನಾನು ಉತ್ತರ ಕೊಡಲಿಕ್ಕೆ ಆಗಿಲ್ಲ, ಶಾಕ್ ಆಗಿಬಿಟ್ಟಿದ್ರು. ನಾವು ಮಾಮೂಲಾಗಿದ್ರೆ ಹೇಳ್ತಾ ಇದ್ವಿ ಟೈಮ್ ಮಾತಾಡುವಾಗ. ಯಾಕೆಂದರೆ ರಮೇಶ್ ಗೌಡರು ಬಂದಾಗ ನಮ್ಮ ಹತ್ರ ಏನು ಮಾತಾಡಿಲ್ಲ, ಕ್ಯಾಜುವಲಾಗಿ ಮಾತಾಡ್ತಾ ಇದ್ವಿ. ಊಟ ಮಾಡಿ ಬಂದರು, ಡಿನ್ನರ್ ಮಾಡ್ತಾಯಿದ್ವಿ. ಅದೇ ಟೈಮಲ್ಲಿ ಸಡನ್ನಾಗಿ ಫೋನ್ ಕೊಟ್ಟಿರುವಾಗ ನನಗೆ ಐಡಿಯಾ ಬಂದಿಲ್ಲ. ಅವಾಗ ನಾವು ಸ್ವಲ್ಪ ರಿಯಾಕ್ಷನ್ ಹಂಗೆ ಇತ್ತು, ಸರ ಇಲ್ಲ ಆ ಥರ ಆಗೋದಿಲ್ಲ ಅಂತ. ಆಮೇಲೆ ನಾನು ರಮೇಶ್ ಗೌಡಿಗೆ ಹೇಳ್ತೀನಿ ಮಾತಾಡಿದ್ರು. ಆಯ್ತು, ರಮೇಶ್ ಗೌಡರು ಹೇಳಿದ್ದಾರೆ ಈ ಥರ ಆಗಲ್ಲ ಅಂತ. ರಮೇಶ್ ಗೌಡ್ರೆಲ್ಲ ಟ್ರೈ ಮಾಡಿ ನನಗೆ ಹೇಳಿದ್ದೀನಿ, ನನಗೆ ಒಂದು ವಾರ ಬಿಟ್ಟು ಫೋನ್ ಮಾಡ್ತೀನಿ ಅಂತ. ಒಂದು ವಾರ ಬಿಟ್ಟು ಫೋನ್ ಮಾಡಿದರು. ಒಂದು ವಾರ 10-15 ಡೇಸ್ ಫೋನ್ ಮಾಡ್ತಾನೇ ಇದ್ರು ಅವರು. ಇಲ್ಲ ಮೆಸೇಜ್ಗಳು ಮಾಡೋದು, ಫೋಟೋಗಳು ಕಳಿಸೋದು ಆ ಬಿಲ್ಡಿಂಗಲ್ಲಿ. ನಾನು ಆಮೇಲೆ ಕಾಲಿ ಬ್ಯಾಕ್ ಸರ್ ಅಂತ ಹೇಳೋದು. ಆಮೇಲೆ ಒಂದು ಸಲ ನಾವು ಇಲ್ಲ ಸರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೆ ಅಂತ. ಅದಾದಮೇಲೆ ರಿಯಾಕ್ಷನ್ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ. ಫೋಟೋ ಮೆಸೇಜ್ ಏನಿರ್ತಿತ್ತು ಸರ್? ಅದರಲ್ಲಿ ಬಿಲ್ಡಿಂಗ್, ಸ್ಕೂಲ್ ಬಿಲ್ಡಿಂಗ್ಗಳು, ಆಮೇಲೆ ಅದು ಟೆಂಪಲ್ಗಳು, ಅದು ರಮೇಶ್ ಗೌಡ ಕಳಿಸ್ತಾಯಿದ್ರು. ರಮೇಶ್ ಗೌಡ ಅಂದರೆ ಎಲ್ಲ ಪರಿಚಯ ಇದ್ದಾರೆ, ಅದರಲ್ಲಿ ಏನೂ ಇದೇನಿಲ್ಲ. ಮತ್ತು ಲೇಟ್ ಸ್ವಲ್ಪ 10 o'clock ಬಂದು ಅದರ ಕೇಳಿ ಇದಾಯಿತು. ಹಣಕಾಸು ವ್ಯವಹಾರ ನಮ್ಮ ಹತ್ರ ಏನಿಲ್ಲ. ಬಟ್ 2019 ಮಾತ್ರ ನಾನು ₹1,000 ಖರ್ಚು ಮಾಡಿದ್ದೀನಿ ಅವರಿಗೆ. ಯಾವುದು ನಮ್ಮ ನಿಖಿಲ್ ಅವ್ರಿಗೆ ಕ್ಯಾಂಪೇನ್ಗೆ ತುಂಬ ಖರ್ಚು ಮಾಡಿದ್ವಿ. ಬಾಂಬೆಯಿಂದ ನಮ್ಮ ಅಡ್ವರ್ಟೈಸೆನ್ಸಿ ಟೀಮ್ ಬಂದಿದ್ದಾರೆ. ನಾನು 1 month ಅಲ್ಲೇ ಕ್ಯಾಂಪೇನ್ ಮಾಡಿದೆ. ಆಲ್ಮೋಸ್ಟ್ ಮಾರ್ನಿಂಗ್ ಹೋಗಿ ರಾತ್ರಿ ಬರೋದು. ಕುಮಾರಸ್ವಾಮಿ ಅವ್ರ ಹತ್ರ ಸುಮಾರು ಚರ್ಚೆ ಮಾಡಿದ್ದೀವಿ. ಅವರು ನನಗೆ ಸ್ಟಿಲ್ ನನಗೆ ಜ್ಞಾಪಕ ಇದೆ, ನಿಖಿಲ್ ಅವರು ಸರಿಯಾಗಿ ನಮಗೆ ಜವಾಬು ಕೊಡ್ತಾ ಇರಲಿಲ್ಲ. ಅವರು ಕುಮಾರಸ್ವಾಮಿ ಅವರು ಬೈತಾಯಿದ್ರು ನಿಖಿಲ್ಗೆ, ಇಷ್ಟು ಅಹಂಕಾರ ಬೇಡ, ಫಸ್ಟ್ ಅವ್ರಿಗೆ ನೀನು ಗಾಡಿಯಿಂದ ಇಳಿದುಬಿಟ್ಟು ಅವ್ರಿಗೆ ಬೈಟ್ ಕೊಡು ಅವ್ರಿಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಕ್ಯಾಂಪೇನಲ್ಲಿ ನಮ್ಮ ಹತ್ರ ಪಿಕ್ಚರ್ಸ್ ಇದೆ, ಫುಲ್ ಟೋಟಲ್ ಕ್ಯಾಂಪೇನ್ ನಾವೇ ಮಾಡಿದ್ದು. ನಿಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ಅವೆಲ್ಲ ಕ್ಯಾಂಪೇನ್ ಮಾಡೋದೆಲ್ಲ.